ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ದೇಹದಲ್ಲಿ ಯಾವುದೇ ಕಾಯಿಲೆ ಇದ್ರೂ ಅದಕ್ಕೆ ರಾಮಬಾಣ ಅಂದ್ರೆ ಇಂಜೆಕ್ಷನ್. ಆದ್ರೆ ಅದು ಓವರ್ ಡೋಸ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡತ್ತೆ. ಅದೇ ರೀತಿ ಜೀವನದಲ್ಲಿ ಪಾಸಿಟಿವಿಟಿ ಮತ್ತೆ ಹಾನೆಸ್ಟಿ ಕೂಡ ಅದು ಸ್ವಲ್ಪ ಜಾಸ್ತಿಯಾಗಿ ಮನೆಯಿಂದ ಇಬ್ರು ಹೊರಗೆ ಬಂದ್ಬಿಟ್ಟಿದ್ದಾರೆ, ಬಿಗ್ ಬಾಸ್ ಮನೆಯಿಂದ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ನಮ್ ಜೊತೆ ಇದ್ದಾರೆ ಗೌತಮಿ ಮತ್ತೆ ಧನರಾಜ್ ಅವರು. ಗೌತಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಧನರಾಜ್ ಅವರೇ, ನಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಂಟ್ರೊಡಕ್ಷನ್ ಕೇಳಿ ಭಾರಿ ಖುಷಿ ಪಟ್ಟೆ. ಅಳ್ಬೇಕು ಅನ್ನೋದು ಗೊತ್ತಿಲ್ಲ, ಅದರಿಂದ ಹೊರಗಡೆ ಬಂದಿದ್ದು. ಅಲ್ಲ, ಅನ್ಸಲ್ವಾ ನಿಮಗೆ? ಅಂದ್ರೆ ತುಂಬಾ ಗೌತಮಿ ಅವರು ತುಂಬಾ ಪಾಸಿಟಿವಿಟಿ ಇಟ್ಕೊಂಡು ಅಥವಾ ನೀವು ತುಂಬಾ ಹಾನೆಸ್ಟಿ ಇಟ್ಕೊಂಡು ನಿಮ್ಗೆ ಅದು ಮುಳ್ಳಾಗ್ಬಿಡ್ತು ಅಂತ ಅನ್ಸೋದಿಲ್ವಾ? ನಿಮ್ಗೆ ಅನ್ಸ್ತಾ ಇದೆಯಾ? ಅಂದ್ರೆ ನನಗೆ ಕೇಳೋದಿದ್ರೆ ನಾನು ಶೋ ಆದ್ಮೇಲೆ ಹೇಳ್ತೀನಿ. ಆಡಿಯನ್ಸ್ ಪ್ರಕಾರ ನೋಡೋದಿದ್ರೆ ಅಂಡ್ ಅಂದ್ರೆ ತುಂಬಾ ಟೂ ಮಚ್ ಆಗಿ ಪಾಸಿಟಿವಿಟಿ ಇಟ್ಕೊಂಡು ಅಂದ್ರೆ ಎಲ್ಲಿ ಮಾತಾಡ್ಬೇಕು ಅಲ್ಲೆಲ್ಲ ಕೆಲವು ಕಡೆ ತುಂಬಾ ಚೆನ್ನಾಗಿ ಮಾತಾಡಿದಿರಿ ನೀವು, ಕೆಲವು ಕಡೆ ಇನ್ನೂ ಮಾತಾಡ್ಬೋದಿತ್ತೇನೋ ಅಂತ. ಓಕೆ, ಅಂದ್ರೆ ನನಗೆ ಅನ್ಸಿದ ಅದೇ ನನಗೆ ಪ್ಲಸ್ ಆಗಿದ್ದು ಅಂತ. ಇಲ್ಲಿವರೆಗೂ ಬಂದಿದ್ದು ನಾನು ಪಾಸಿಟಿವಿಟಿ ಅನ್ನುವಂಥ ಯೋಚನೆಯಿಂದಾನೆ, ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ದಕ್ಕೇನೆ 16th ವೀಕ್ ವರೆಗೂ ಬಂದೆ ಅಂತ. ಇಲ್ದಿದ್ರೆ ಗೌತಮಿ ಮಾತಾಡೋದು ಬಹಳ ಕಡಿಮೆ. ನಾನೊಂದು 4-5 ವಾರಕ್ಕೆ ಪಾಸಿಟಿವಿಟಿನೂ ಇಲ್ಲ ಅಂದಿದ್ರೆ ಆ ಮನೆಯಲ್ಲಿ ಬಹಳ ಕಷ್ಟ ಆಗೋದು ಅನ್ಸುತ್ತೆ. ಅಂಡ್ ಇದು ವ್ಯಕ್ತಿತ್ವಗಳ ಆಟ ಆಗಿರೋದ್ರಿಂದ ನಾವು ಹೇಗಿದೀವೋ ಹಾಗೆ, ಪಾಸಿಟಿವ್ ಆಗಿದ್ದೀನಿ ಅನ್ನೋದಾದ್ರೆ ಹಾಗೆ ಇರ್ಬೇಕಾಗತ್ತೆ, ಹಾನೆಸ್ಟ್ ಆಗಿದ್ದಾರೆ ಅನ್ನೋದಾದ್ರೆ ಅವರು ಹಾಗೆ ಇರ್ಬೇಕು. ಆಕ್ಚುಲಿ ಅವರು ಎಲ್ಲಾ ಟೈಮಲ್ಲೂ ಹಾನೆಸ್ಟ್ ಆಗಿದ್ದು, ಒಂದೇ ಒಂದ್ ಟೈಮಲ್ಲಿ ಸ್ವಲ್ಪ ಮಿಸ್ ಆಗ್ಬಿಟ್ಟು ಶೋನಲ್ಲಿ ಅದೊಂದು ಕಂಪ್ಲೀಟ್ ರೂಲ್ಸ್ ಚೇಂಜ್ ಮಾಡ್ಬಿಟ್ರು ಆ ವೀಕ್ ಅಲ್ಲಿ. ಅದು ಆನೆಸ್ಟ್ ಇಂದ ಅಲ್ಲ, ಆ ಕರ್ಮದ್ದು ಗ್ರೇ ಏರಿಯಾ. ಗ್ರೇ ಏರಿಯಾ ಅಲ್ಲ, ಅದು ಮಲೇರಿಯಾ. ಮಲೇರಿಯಾ, ಮನೆಯಲ್ಲಿರೋ ಮಲೇರಿಯಾ. ಹಿಂಗೆ ಅದು ಅಂದ್ರೆ ತುಂಬಾ ಆ ವೀಕ್ ತುಂಬಾ ಸ್ಟ್ರೆಸ್ ಇತ್ತ ಹೇಗೆ ಧನರಾಜಿಗೆ ಅಂತ ಅದು ವಿಡಿಯೋ ನೋಡಿದ್ಮೇಲೆ? ವಿಡಿಯೋ ನೋಡಿದ್ಮೇಲೆ ಅಯ್ಯೋ ನಾನ್ ಇಂತ ತಪ್ಪು ಮಾಡಿದ್ದನ್ನು ನಂಗೆ ತೋರಿಸ್ತಿದ್ದಾರೆ, ಅದರಿಂದ ವೀಕ್ ಎಲಿಮಿನೇಷನ್ ಆಗಿ ರದ್ದಾಗಿದೆ ಅನ್ನೋದು ದೊಡ್ಡ ಆ ಟೈಮಿಗೆ ನಂಗೆ ಅನ್ಸಿದ್ದು. ಅಂದ್ರೆ ನಾನು ತಪ್ಪು ಅಂತ ಮಾಡಿಲ್ಲ, ಅದೇನೋ ದೊಡ್ಡ ಸಾಧನೆ ಅನ್ನೋ ತರ ನಂಗೇನೋ ಕಂಡಿಡ್ದಿದ್ದೀನಿ ಗ್ರೇ ಏರಿಯಾ ಅನ್ನೋ ತರ ನಾನ್ ತಿಂಕ್ ಮಾಡ್ಕೊಂಡು ಮಾಡಿದೆ. ಆಮೇಲೆ ಬಿಗ್ ಬಾಸ್ ತೋರಿಸಿದಾಗ ಹೌದು ತಪ್ಪು ಮಾಡಿದ್ದೆ, ತಪ್ಪು ಮಾಡಬಾರ್ದಿತ್ತು, ಇದರಿಂದ ಆ ಎಲಿಮಿನೇಷನ್ ರದ್ದಾಯ್ತು ಅಂದು ತುಂಬಾ ಬೇಜಾರಾಯ್ತು. ಆ ಟೈಮಿಗೆ ನನಗೆ ಏನು ಅನಿಸ್ತು ಅದನ್ನ ನಾನು ರಿಯಾಕ್ಟ್ ಮಾಡಿದೆ. ಅಲ್ಲಿ ನಾನು ಒಪ್ಕೊಳ್ಳೇಬೇಕು, ಮತ್ತೆ ಎಂತ ಮಾಡುದು ಅಲ್ಲಿ. ಈ